A positive number which added to 1000 gives a sum which is greater than when it is multiplied by 1000. This positive integer is ಅಂತ ಕೇಳಿದ್ದಾರೆ. A positive number. Let the positive number be x ಅಂತ ತಗೊಳ್ಳೋಣ. ಓಕೆ, ಏನಂತಿದ್ದಾರೆ ಕ್ವಶನು? ಅ ಪಾಸಿಟಿವ್ ನಂಬರ್ ವಿಚ್ ವೆನ್ ಆ್ಯಡೆಡ್ ಟು 1000ಗೆ ಇದನ್ನು ಆ್ಯಡ್ ಮಾಡಿದಾಗ ಗಿವ್ಸ್ ಎ ಸಮ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ವೆನ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 1000, ವಿಚ್ ಈಸ್ ಗ್ರೇಟರ್ ದ್ಯಾನ್ ವೆನ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 1000 ಅಂತ ಹೇಳ್ತಾ ಇದ್ದಾರೆ. 1000 ಪ್ಲಸ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 1000 ಇಂಟು ಎಕ್ಸ್. ಈಗ ನಾವು 3ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಇದು 3000 ಆಗುತ್ತೆ. 5ಇಂದ ಮಲ್ಟಿಪ್ಲೈ ಮಾಡಿದಾಗ 5000 ಆಗುತ್ತೆ. 7ಇಂದ ಮಲ್ಟಿಪ್ಲೈ ಮಾಡಿದಾಗ ಇದು 7000 ಆಗುತ್ತೆ. ಬಟ್ ಇಲ್ಲೇನಿರುತ್ತೆ? 3ಇಂದ ಆ್ಯಡ್ ಮಾಡಿದಾಗ 1003 ಆಗುತ್ತೆ. 5ಇಂದ ಆ್ಯಡ್ ಮಾಡಿದಾಗ 1005 ಆಗುತ್ತೆ. 7ಇಂದ ಆ್ಯಡ್ ಮಾಡಿದಾಗ 1007 ಆಗುತ್ತೆ. ಸೊ ಇದು ಸ್ಮಾಲರ್ ಆಗೋಗುತ್ತೆ, ಇದು ಗ್ರೇಟರ್ ಆಗೋಗುತ್ತೆ. ಬಟ್ ಇವ್ರು ಕೊಟ್ಟಿರೋ ಕಂಡೀಷನ್ ಪ್ರಕಾರ ಆ್ಯಡ್ ಮಾಡಿರೋದು ಗ್ರೇಟರ್ ದ್ಯಾನ್ ಮಲ್ಟಿಪ್ಲೈ ಮಾಡಿರೋದು ಆಗಿರಬೇಕು. ಸೊ ಆನ್ಸರ್ ಈಸ್ 1. ಸೊ ಈಗ ನಾವು 1000ಗೆ 1 ಆ್ಯಡ್ ಮಾಡಿದಾಗ ಅದೇ 1 1000ಗೆ ಮಲ್ಟಿಪ್ಲೈ ಮಾಡಿದಾಗ ಏನಾಯಿತು? ಇದು 1001 ಆಗುತ್ತೆ, ವಿಚ್ ಈಸ್ ಗ್ರೇಟರ್ ದ್ಯಾನ್ 1001 ಇಂಟು 1000 ಇಂಟು 1 ಈಸ್ 1000. So answer is A. What number multiplied by 48 will give the same product as 173 multiplied by 240? What number multiplied by 48? So let the number be x. So that number is multiplied by 48, x into 48. Will give the same product as 173 multiplied by 243. So 173 into 240. It is very easy sum. So x is equal to 173 into 240 divided by 48. 48 ones are, 48 fives are. So x will be equal to 865 when you multiply 173 into 5. D is the answer. Question number 12. Find the units digit in 264 to the power of 102 plus 264 to the power of 103. ಸೊ ಹೀಗಿದ್ದಾಗ 264ನ 102 ಟೈಮ್ಸ್ ಮಲ್ಟಿಪ್ಲೈ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ನಾವು ಇದಕ್ಕೆ ಈಸಿ ಮೆಥಡ್ ಕಂಡುಹಿಡ್ಕೋಬೇಕು. ಈಸಿ ಮೆಥಡ್ ಏನು? ನಮಗೆ ಗೊತ್ತಿದೆ ವಾಟ್ ಈಸ್ ಯೂನಿಟ್ಸ್ ಡಿಜಿಟ್. ಈಗ ಫಾರ್ ಎಕ್ಸಾಂಪಲ್ ನಾನೇನು 5 6 7 3 ಅಂತ ಬರೆದ್ರೆ ದಿಸ್ 3 ಈಸ್ ಕಾಲ್ಡ್ ಇನ್ ಯೂನಿಟ್ಸ್, ಈಸ್ ಕಾಲ್ಡ್ ಯೂನಿಟ್ಸ್ ಡಿಜಿಟ್ ಅಲ್ವಾ? ಯೂನಿಟ್ ಪ್ಲೇಸಲ್ಲಿರೋದನ್ನು ಯೂನಿಟ್ಸ್ ಡಿಜಿಟ್ ಅಂತ ಕರಿತೀವಿ. ಸೊ ಈಗ ನಾವು ಇಷ್ಟು ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ, ನಮಗೆ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು 26 ಇಂಟು 26 ಅಂತ ತೊಗೊಂಡ್ರೆ ನಮಗೆ ಯೂನಿಟ್ಸ್ ಡಿಜಿಟ್ಸಲ್ಲಿ ಬರೋದೇನು? 6 6 36. 6 ಅನ್ನೋದು ನಮಗೆ ಯೂನಿಟ್ಸ್ ಪ್ಲೇಸಲ್ಲಿ ಬರೋದು, ಹೌದಾ? ಅಥವಾ ನಾವು ಬೇರೆ ಏನಾದರೂ ತೊಗೊಳ್ಳೋಣ, 47 ಇಂಟು 45 ಅಂತ ತೊಗೊಳ್ಳೋಣ. ಅವಾಗ ಏನಾಗುತ್ತೆ? 5 7s 35. ಇಲ್ಲೇನು ಬರುತ್ತೆ? ಯೂನಿಟ್ಸ್ ಪ್ಲೇಸಲ್ಲಿ ಇಲ್ಲಿರೋ ಯೂನಿಟ್ ಪ್ಲೇಸು ಇಲ್ಲಿರೋ ಯೂನಿಟ್ ಪ್ಲೇಸ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ? 35. 5 7s 35. 35ಅಲ್ಲಿ ಈ 5 ಇಲ್ಲಿರೋ ಯೂನಿಟ್ಸ್ ಪ್ಲೇಸು ಇಲ್ಲಿ ಬರುತ್ತೆ, ಹೌದಾ? ಸೊ ಅಂದರೆ ಏನರ್ಥ? ಈ ಲಾಸ್ಟಲ್ಲಿರೋ ಅಂಥ ಅಂದರೆ ಯೂನಿಟ್ಸ್ ಡಿಜಿಟಲ್ಲಿರೋ ಅಂಥ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ನಮಗೆ ಯೂನಿಟ್ಸ್ ಪ್ಲೇಸಲ್ಲಿರುವಂಥ ನಂಬರ್ ಏನು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇದನ್ನ ಇಟ್ಕೊಂಡು ನಾವೀಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಇದನ್ನು ಮತ್ತೆ ಬರ್ಕೊಳ್ತೀನಿ. ಈಗ ಕ್ವಶನು 264 ಟು ದ ಪವರ್ ಆಫ್ 102 ಪ್ಲಸ್ 264 ಟು ದ ಪವರ್ ಆಫ್ 103 ಅಂತ ಇದೆ. ಈಗ ನಾನು ಇಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿರೋದನ್ನ ಮಾತ್ರ ತಗೋತಾ ಇದ್ದೀನಿ. 4 ಟು ದ ಪವರ್ ಆಫ್ 102 ಅಂತ ತಗೋತೀನಿ ಇದರಲ್ಲಿ. ಈಗ ಇದನ್ನು ನಾವು ಹೀಗೆ ಬರಿಬೋದಾ? ಎಕ್ಸ್ಪೋನೆನ್ಷಿಯಲ್ ಲಾ ಗೊತ್ತಿದೆ ನಿಮಗೆ. ಎ ಟು ದ ಪವರ್ ಆಫ್ ಎಮ್ ಇಂಟು ಎ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಮ್ ಪ್ಲಸ್ ಎನ್, ಹೌದಾ? ಹಾಗಾದರೆ ಇಲ್ಲಿ ಇದನ್ನು ನಾವು ಏನಂತ ಬರಿಬೋದು? 4 ಟು ದ ಪವರ್ ಆಫ್ 100 ಇಂಟು 4 ಟು ದ ಪವರ್ ಆಫ್ 2 ಅಂತ ಬರೆದ್ರೆ ಇದು 4 ಟು ದ ಪವರ್ ಆಫ್ 100 ಪ್ಲಸ್ 2 ವಿಲ್ ಬಿ 4 ಟು ದ ಪವರ್ ಆಫ್ 102 ಆಗುತ್ತೆ. ಓಕೆ, ಈಗ ಸೊ ನಾವು ಇದನ್ನು ವಿ ಕ್ಯಾನ್ ಇಗ್ನೋರ್ ದಿಸ್, ಇದನ್ನು ಬಿಟ್ಬಿಡೋಣ. ಬರೀ ಇದನ್ನು ಮಾತ್ರ ಈಗ ನಾವು ತಗೋಬೋದು. ಸೊ 4 ಟು ದ ಪವರ್ ಆಫ್ 2ನ ಅಂದರೆ 2 ಅಂತ ತಗೊಂಡಾಗ 4 ಇಂಟು 4 ಮಾಡಿದಾಗ ಏನಾಗುತ್ತೆ? 16 ಆಗುತ್ತೆ. ಅಂದರೆ ಯೂನಿಟ್ಸ್ ಡಿಜಿಟಲ್ಲಿ ಏನಿದೆ? 6 ಇದೆ,
ಓಕೆ, ಸೇಮ್ ವೇ ನಾವೀಗ ಇದನ್ನು ತಗೊಳ್ಳೋಣ. 264 ಟು ದ ಪವರ್ ಆಫ್ 103 ಇರೋದ್ರಲ್ಲಿ ನಾವು ಬರೀ 4 ಟು ದ ಪವರ್ ಆಫ್ 103 ತಗೊಳ್ಳೋಣ. ಇದು ಮೀನಿಂಗ್ ಏನು? 4 ಟು ದ ಪವರ್ ಆಫ್ 100 ಇಂಟು 4 ಟು ದ ಪವರ್ ಆಫ್ 3 ಅಂತ, ಹೌದಾ? ಸೊ ನಾವೀಗ ಇದನ್ನು ಬಿಟ್ಬಿಡೋಣ, ಬರೀ ಇದನ್ನು ಮಾತ್ರ ತಗೊಳ್ಳೋಣ. ಸೊ 4 ಟು ದ ಪವರ್ ಆಫ್ 3 ಅಂದರೆ ಏನು? 4 ಇಂಟು 4 ಇಂಟು 4 ಅಂತ, ಹೌದಾ? ಸೊ 4ಅನ್ನು ನಾವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಸಿಗುತ್ತೆ? 4 4 ಝಾ 16, 16 4 ಝಾ 64 ಸಿಗುತ್ತೆ. ಸೊ ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ? 4, ಹೌದಾ? ಸೊ ನಮಗೇನು ಸಿಕ್ತು ಇಲ್ಲಿ? ಇದಕ್ಕೆ ಯೂನಿಟ್ಸ್ ಡಿಜಿಟಲ್ಲಿ 6 ಸಿಕ್ತು, ಇಲ್ಲಿ 4 ಸಿಕ್ತು. ಅವ್ರು ಕೇಳ್ತಾ ಇರೋದೇನು ಕ್ವಶನು? ಪ್ಲಸ್ ಅಂತ ಕೇಳಿದ್ದಾರೆ, ಅಡಿಷನ್ ಮಾಡಬೇಕು ನಾವು. ಸೊ 6 + 4 ಮಾಡಿದಾಗ ನಮಗೇನು ಸಿಗುತ್ತೆ? 10 ಸಿಗುತ್ತೆ. ಹಾಗಾದರೆ ಮತ್ತೆ ಅಗೇನ್ ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ? 0 ಇದೆ. ಸೊ ಯೂನಿಟ್ಸ್ ಪ್ಲೇಸಲ್ಲಿ ಫೈಂಡ್ ದ ಯೂನಿಟ್ಸ್ ಡಿಜಿಟ್ ಇನ್ 264 ಟು ದ ಪವರ್ ಆಫ್ 102 ಪ್ಲಸ್ 264 ಟು ದ ಪವರ್ ಆಫ್ 103 ಅಂದರೆ ನಾವು ಏನು ಹೇಳಬೇಕು? ಆನ್ಸರು 0 ಅಂತ ಹೇಳಬೇಕು.